ಕಾಂಗ್ರೆಸ್ಸದ ಬಡವರ ಪರ ನುಡಿದಂತೆ ನಡೆದ ಪಕ್ಷ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬ್ರಹ್ಮಾವರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಕ್ಕುಪತ್ರ ವಿತರಣಾ ಸಮಾರಂಭ ನಡೆಯಿತು. ಇದರಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಅಧಿಕಾರಕ್ಕೆ ಬಂದ 7 ತಿಂಗಳಲ್ಲೇ ಘೋಷಿಸಿದ್ದ ಎಲ್ಲ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ. ಇದು ನಮ್ಮ ಸರ್ಕಾರದ ಹೆಗ್ಗಳಿಕೆ. ಹಕ್ಕುಪತ್ರಕ್ಕಾಗಿ 600ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ವು. ಈ ಪೈಕಿ ಮೊದಲ ಹಂತದಲ್ಲಿ 55 ಮಂದಿಗೆ ಹಕ್ಕುಪತ್ರವನ್ನು ನೀಡಲಾಗಿದೆ. ಈ ಹಕ್ಕುಪತ್ರಗಳನ್ನು ಪಡೆದವರು ಈ ಸ್ವತ್ತಿನ ಅಡಿ ಖಾತೆಯನ್ನು ಮಾಡಿಸಿಕೊಳ್ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಕಾರ್ಯಕ್ರಮದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೋಡ್ಗಿ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ಉಡುಪಿ ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಉಪಸ್ಥಿತರಿದ್ದರು. ಖಂಡಿತವಾಗ್ಲೂ 2 ತಿಂಗಳು ಲೇಟ್ ಆಗಿರಬಹುದು. ಆದರೆ ಈ 55 ಜನರನ್ನ ಬಿಟ್ಟು ಕೂಡ ಇಲ್ಲಿ ಎಷ್ಟು ಜನ ಅರ್ಜಿಯನ್ನು ಹಾಕಿದ್ದಾರೆ, ಅದು ಖಾತಾದಲ್ಲಿ ಸಮುದ್ರ ಅಂತ ಬರುತ್ತೆ. ಅದನ್ನು ಕೂಡ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆಯನ್ನು ಮಾಡಿ ನಾನು ನೇರವಾಗಿ ಅವರಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ. ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಮುಂಬರುವಂಥ ದಿನದಲ್ಲಿ ಅವ್ರಿಗೂ ಕೂಡ ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಸ್ಥಳೀಯ ಶಾಸಕರ ಎಲ್ಲರೂ ಸೇರಿಕೊಂಡು ಪ್ರತಿಯೊಬ್ಬರು ಸೇರಿಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಸೇರಿಕೊಂಡು ಅದನ್ನು ಕೂಡ ಆದಷ್ಟು ಬೇಗ ನಾವು ಮಾಡ್ತೀವಿ. ಇದು ತಮಗೆಲ್ಲ ಗೊತ್ತಿದೆ, ನಾವೆಲ್ಲ ನುಡಿದಂತೆ ನಡೆಯುವಂಥದ್ದು. 5 ಗ್ಯಾರಂಟಿಗಳನ್ನ ಕೊಟ್ಟರು, 5 ಗ್ಯಾರಂಟಿಗಳನ್ನ ಈಡೇರಿಸಿದ್ರು. ಇದರಲ್ಲಿ ನ್ಯಾಯವಾಗಿದೆ ಹಕ್ಕುಪತ್ರವನ್ನು ಕೊಡೋದು. ಆದರೆ ನಮ್ಮ ಮನಸ್ಸು ನಿಮಗೆ ನ್ಯಾಯವನ್ನು ಕೊಡೋದು ಇದೇ ಹೊರತಾಗಿ ತಮಗೆ ಅನ್ಯಾಯ ಮಾಡೋದು ಇಲ್ಲ. ಅದಕ್ಕೋಸ್ಕರನೇ ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕ್ಗಳನ್ನು ತೆಗೆದುಕೊಂಡು ಬಂದಂಥ ಶ್ರೇಯಸ್ಸು ಯಾರಿಗೆ ಹೋಗುತ್ತೆ ಅಂತ ಬಡವರ ಕಷ್ಟಕ್ಕೆ ಸ್ಪಂದಿಸಿ ಕಷ್ಟಗಳನ್ನ ನಮ್ಮ ಕಷ್ಟ ಅಂತ ತಿಳ್ಕೊಳ್ಳುವಂಥ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇದ್ದೀವಿ. ನಮಗೆಲ್ಲರಿಗೂ ಅಭಿನಂದನೆ ಮಾಡ್ತೀನಿ. 55 ಜನ ತಮ್ಮ ಕನಸಿನ ಮನೆಗಳನ್ನ ಕಟ್ಕೊಳ್ಳೋಕೆ ಅಂತ ಹೇಳಿದ್ರು. ಅದರಲ್ಲೂ ಮಂಜುನಾಥ್ ಭಂಡಾರಿ ಅವರ ಕಾಳಜಿಯನ್ನ ನೋಡಿ, ನೀವು 5 ಸೆಂಟ್ ಕೊಟ್ಟರೆ ಒಳ್ಳೆಯದು ಮನೆ ಆಗುತ್ತೆ, ಇಲ್ಲಾಂದ್ರೆ ದನಕರಗಳನ್ನ ಎಲ್ಲಿ ಕಟ್ಟಬೇಕು, ಹಳ್ಳಿಗಳಲ್ಲಿ ಏನ್ ಮಾಡಬೇಕು, 2.5 ಸೆಂಟ್ ನೀವು ಜಾಗ ಬೇಡ, 5 ಸೆಂಟ್ ಅತಿ ಕಡಿಮೆ ಅಂದ್ರೆ 5 ಸೆಂಟ್ ಕೊಡಿ, ಇಲ್ಲ ಜಾಸ್ತಿ ಕೊಟ್ಟರೆ ಇನ್ನೂ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ಒಂದು ಸಜೆಷನ್ ಇದನ್ನೆಲ್ಲವನ್ನೂ ಗಮನ ನನ್ನ ಸರ್ಕಾರದಿಂದ ತಮ್ಮ ಒಂದು ಕನಸನ್ನ ಈಡೇರಿಸಲಿಕ್ಕೆ ಏನೆಲ್ಲ ಅನುಕೂಲಗಳನ್ನ ಮುಂಬರುವಂಥ ದಿನದಲ್ಲಿ ನಾನು ಮಾಡಬೇಕು. ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಅದನ್ನ ನಾವು ಈಡೇರಿಸ್ತೀವಿ. ಜೊತೆಯಲ್ಲಿ ಇವತ್ತು ಪಡೆದುಕೊಳ್ಳುವಂಥ ಏನು ಹಕ್ಕುಪತ್ರ ಪಡ್ಕೊಂಡಿದ್ರೆ ಅದನ್ನ ನೀವು ಖಾತೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈಗ ಹಕ್ಕುಪತ್ರ ಕೊಟ್ಟ ಆದಮೇಲೆ ಪಂಚಾಯಿತಿನಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳೋದು ಬಹಳಷ್ಟು ಮುಖ್ಯ. ಅದನ್ನ ಇಮಿಡಿಯೇಟ್ ಮಾಡಿ. ನಾನು ಇಲ್ಲೇ ತಹಸೀಲ್ದಾರ್ ಅವರಿದ್ದಾರೆ, ಇಲ್ಲೇ DC ಅವರಿದ್ದಾರೆ. ಯಾವುದೇ ಒಂದು ಹಕ್ಕುಪತ್ರಕ್ಕೆ ಖಾತೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಈಗಾಗಲೇ 8 ತಿಂಗಳು ಲೇಟ್ ಸುಮಾರು ಜನದ ಆಗಿದೆಯಲ್ಲ, ಖಾತೆ ಮಾಡ್ಕೊಂಡಿದ್ರ ಸುಮಾರು ಜನ ಯಾರ್ದು ಆಗಿಲ್ಲ ಅಂತವ್ರಿಗೆ ತೊಂದರೆ ಆಗ್ಬೋದು. ಅವ್ರು ಬಂದು ಮಾಡ್ಕೊಳ್ಳೋದ್ರಿಂದ ನಮ್ಮ ಇಲಾಖೆ ವತಿಯಿಂದ ಆಡಳಿತದ ವತಿಯಿಂದ ಅವ್ರಿಗೆ ಸರಳವಾಗಿ ಇಮಿಡಿಯೇಟ್ ಆಗಿ ಮಾಡಿಕೊಡುವಂತ ಕಾರ್ಯಕ್ರಮ ಆಗಬೇಕು. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತೀನಿ. ಇವತ್ತು ಉಡುಪಿ ಶ್ರೀ ಕೃಷ್ಣ ಮಠದ ಮನೆಯ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬಂದಿದ್ದೀನಿ. ಯಶ್ಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮನ್ನು ಕೂಡ ಗೌರವ ಅಧ್ಯಕ್ಷತೆ ಮಾಡಿದ್ದಾರೆ. ನಮ್ಮ ಭಾಗ್ಯ ಆಶೀರ್ವಾದ ತಮಗೆಲ್ಲರಿಗೂ, ಕೃಷ್ಣನ ಆಶೀರ್ವಾದ ತಮ್ಮೆಲ್ಲರಿಗೂ ಇದೆ. ನಮಗೂ ಕೂಡ ಆಶೀರ್ವಾದವನ್ನು ಬೇಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ.